ನವೆಂಬರ್ 2019 ಮೈಸೂರು. ಪ್ರತಿದಿನ ಶಾಲೆಗೆ ಹೋಗುತ್ತಿದ್ದ 14 ವರ್ಷದ ಬಾಲಕ ವಿಜಯ್ ಒಂದೇ ದಿನ ಹಠಾತ್ ಮಾಯವಾಗಿ ಹೋಗುತ್ತಾನೆ. ಮನೆಯವರು, ಸಂಬಂಧಿಕರ ಮನೆ, ಆಸ್ಪತ್ರೆ, ಪೊಲೀಸ್ ಇಲ್ಲೆಲ್ಲ ಹುಡುಕಿದರು. ಪತ್ತೆಯಾಗಿಲ್ಲ. ಆ ದಿನ ರಾತ್ರಿ 8:17ಕ್ಕೆ ಸಿಸಿಟಿವಿ ಫೂಟೇಜ್ನಲ್ಲಿ ಕಾಣಿಸಿಕೊಂಡಿದ್ದಾನೆ. ರಸ್ತೆ ಕಡೆಯಿಂದ ಏಕಾಏಕಿ ನಿಲ್ಲುವ ಕಾರಿನಲ್ಲಿ ಹತ್ತುತ್ತಿದ್ದಾನೆ. ಆದರೆ ಚಾಲಕನ ಮುಖ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿಲ್ಲ. ಸ್ಪಷ್ಟ ಸುಳಿವು ಇಲ್ಲದೆ ಪೊಲೀಸರು ಒಂದೆಡೆ ಸಿಕ್ಕಿದ್ದ ಅಜ್ಞಾತ ಸಿಮ್ ಕಾರ್ಡ್ ನೋಡಿ ತನಿಖೆ ಮುಂದುವರಿಸಿದರು. ಅದರ ಮೂಲಕ ಒಂದು ಶಾಕ್ ಬರುವ ಸಂಗತಿ ಬಯಲಾಯಿತು. ಕಾರಿನ ನಂಬರ್ ಬಾಂಬೆ ಮೂಲದ ಒಂದು ಸ್ಫೋಟಕ ಪ್ರಕರಣದಲ್ಲಿ ಬಳಸಿದ್ದ ನಂಬರ್. ಇದೇಕೆ? ಯಾಕೆ ವಿಜಯನು ಕಿಡ್ನಾಪ್ ಮಾಡಿದ್ದು? ಎಲ್ಲರೂ ಯೋಚಿಸುತ್ತಿದ್ದರು. ಹಣಕ್ಕಾಗಿ? ಶತ್ರುಪಕ್ಷದ ದ್ವೇಷ? ಅಥವಾ ಇದು ಇನ್ನೊಂದು ದೊಡ್ಡ ಮಾಫಿಯಾ ಜಾಲದ ಭಾಗವೇ? ಇವತ್ತು ಕೂಡ ವಿಜಯ್ ಪತ್ತೆಯಾಗಿಲ್ಲ. ಆ ಕಾರಿನ ಚಾಲಕ ಯಾರೋ ಗೊತ್ತಿಲ್ಲ. ಆ ಸಿಮ್ ಕಾರ್ಡ್ ಬಳಕೆದಾರ ಕೂಡ ಮೃತಪಟ್ಟ ಅಂತ ಹೇಳುತ್ತಾರೆ. ನಿಮ್ಮ ಯೋಚನೆ ಏನು? ಈ ಕತೆ ಹಿಂದೆ ಯಾರೋ ಇದ್ದಿರಬಹುದು? ಕಾಮೆಂಟ್ ಮಾಡಿ ನಿಮ್ಮ ಥಿಯರಿ ಹಂಚಿಕೊಳ್ಳಿ. ಇಂತಹ ಇನ್ನಷ್ಟು ರಹಸ್ಯ ಕತೆಗಳಿಗೆ ರಹಸ್ಯ ರೇಖೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.